ನಮಸ್ಕಾರ. ನಾನು ನಿಮ್ಮ ಗಾಯಕ ರವೀಂದ್ರ ಸೋರ್ಗಾವಿ. ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಸ್ನೇಹಿತರು ಕೂಡಿ ಒಂದು ಅದ್ಭುತವಾದಂಥ ಚಲನಚಿತ್ರವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಅದು ಆತ್ಮೀಯ ಸ್ನೇಹಿತರಾದ ಶಶಿಕಾಂತ್ ನಾಟಿಕಾರ್ ಅವರು ಒಂದು ನಿರ್ಮಾಣದಲ್ಲಿ ಈ ಒಂದು ಚಿತ್ರ ರೆಡಿ ಆಗ್ತಾ ಇದೆ. ಅದು ತಂತ್ರ. ಇದೊಂದು ತಂತ್ರಜ್ಞಾನದ ಕಾಲ. ಇದು ಎಲ್ಲವನ್ನು ವಿಮರ್ಶೆ ಮಾಡುವಂಥ ಕಾಲ. ಇದು ತಂತ್ರ ಅನ್ನುವಂಥ ಮೂವಿ. ತಂತ್ರ, ಮಂತ್ರ, ಯಂತ್ರ, ಕುತಂತ್ರ ದೃಷ್ಟಿಯಿಂದ ಈ ಮನೋಭಾವ ದೌರ್ಬಲ್ಯವನ್ನು ಮೆಟ್ಟಿ ನಿಲ್ಲುವಂಥ ಅದರ ಆಚೆಗೆ ನೋಡುವಂಥ ಜ್ಞಾನ, ಆ ಒಂದು ವಿಮರ್ಶ ನಮ್ಮ ಎಲ್ಲ ಯುವಕರಿಗೆ ಬರಬೇಕಾಗಿದೆ. ಅದನ್ನು ಮೆಟ್ಟಿ ನಿಲ್ಲುವಂಥ ಏನೋ ಒಂದು ಸಂದೇಶವನ್ನು ನಮ್ಮ ಸ್ನೇಹಿತರು ಈ ಚಿತ್ರದಲ್ಲಿ ಹೇಳ್ತಾ ಇದ್ದಾರೆ. ಭಾಳ ಒಳ್ಳೆ ಮೂವಿ ಇದೆ, ಭಾಳ ಖುಷಿ ಆಗ್ತದೆ. ಈ ಹಾರಾರ್ ಮೂವಿಗಳಲ್ಲಿ ವಿಶೇಷವಾಗಿ ಅದನ್ನು ನಮ್ಮನ್ನು ಕೊನೆಯವರೆಗೂ ಒಯ್ಯುವುದು ಅದ್ಭುತವಾದ ಮ್ಯೂಸಿಕ್. ಅದರ ಹಿಂದೆ ನಮ್ಮನ್ನು ಭಯ, ಶಾಂತಿ, ಕೋಪ ಮತ್ತು ಬೇರೆ ಬೇರೆ ನವರಸಗಳನ್ನು ಒದಗಿಸಿದ ನಮ್ಮ ಕಲ್ಪನೆಯಲ್ಲಿ, ನಮ್ಮ ಮನಸ್ಸಿನಲ್ಲಿ ಮ್ಯೂಸಿಕ್. ಈ ಹಾರರ್ ಮೂವಿಗೆ ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಭಾಳ ದೊಡ್ಡ ಪಾತ್ರವನ್ನು ವಹಿಸ್ತದೆ. ಅದು ನಮ್ಮ ಭಾಳ ದೊಡ್ಡ ಸಂಗೀತ ವಿದ್ವಾಂಸರು ಮತ್ತು ಸಂಗೀತ ನಿರ್ದೇಶಕರು ಆತ್ಮೀಯರಾದ ಶ್ರೀ ರಮೇಶ್ ಕೃಷ್ಣ ಸರ್ ಅವರ ಒಂದು ಸಂಗೀತ ಸಂಯೋಜನೆ ಮತ್ತು ಬ್ಯಾಕ್ಗ್ರೌಂಡು. ಅವ್ರ ಬ್ಯಾಕ್ಗ್ರೌಂಡ್ ಒಮ್ಮೊಮ್ಮೆ ತಕ್ಷಣವೇ ಒಂದೇ ಕ್ಷಣದಲ್ಲಿ ಭಯನೂ ಪಡಿಸ್ತದೆ, ಒಂದೇ ಕ್ಷಣದಲ್ಲಿ ಸುಖಾನು ಕೊಡ್ತದೆ. ಅಂಥ ಒಂದು ನವರಸ ಇರುವುದ ಸಂಗೀತದಲ್ಲೇ. ಅವರು ಭಾಳ ದೊಡ್ಡ ಪ್ರತಿಭಾವಂತರು, ದೊಡ್ಡವರಂತೆಲ್ಲ ಕೆಲಸ ಮಾಡಿದವರು. ಇಳೆಯರಾಜ ಸರು, ಹಂಸಲೇಖ ಸರ್ ಎಲ್ಲರ ಜೊತೆಗೆ ಕೆಲಸ ಮಾಡಿದಂಥ ಅದ್ಭುತವಾದ ಪ್ರತಿಭಾವಂತ ಕಲಾವಿದರು. ಅವರು ಇದಕ್ಕೆ ಮ್ಯೂಸಿಕ್ಕನ್ನು ಮಾಡಿದ್ದಾರೆ. ಇದನ್ನು ಮತ್ತು ನಿರ್ದೇಶಕರಾದ ವಿಶ್ವನಾಥ್ ಕಾಳ್ಗೆ ಅವರು ನಮ್ಮ ಬಿಜಾಪುರ ಜಿಲ್ಲೆಯವರು. ಖುಷಿ ಆಗ್ತಾರೆ. ಎಲ್ಲ ನಮ್ಮ ಕಡೆಯವರು ಇದಕ್ಕೆ ಒಂದು ಕೆಲಸ ಮಾಡಿದ್ದಾರೆ. ನಿರ್ಮಾಣವನ್ನು ಸಿಲ್ವರ್ ಸ್ಕೈ ಪ್ರೊಡಕ್ಷನ್ದವರು ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ನಾನು ಸ್ವಲ್ಪ ನೋಡಿದೆ, ಖುಷಿ ಆಯಿತು. ಒಂದು ಒಳ್ಳೆಯ ಪ್ರಯೋಗ, ಹೊಸ ಪ್ರಯೋಗ. ಈ ಪ್ರಯೋಗದಲ್ಲಿ ಏನೋ ಒಂದು ಹೊಸ ಸಂದೇಶವನ್ನು ನಮ್ಮ ಯುವ ಜನತೆಗೆ, ನಿಮ್ಮ ಮನೋಬಲ ಹೆಚ್ಚಿಸುವಂಥ ಏನೋ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಅದನ್ನು ತಾವೆಲ್ಲ ಅಪ್ಪಿಕೊಂಡು ನಮ್ಮ ಎಲ್ಲ ಕಲಾವಿದರಿಗೆ ಪ್ರೋತ್ಸಾಹಿಸಿ ಬೇಕೆಂದು ಈ ಸಮಯದಲ್ಲಿ ಕೇಳ್ತೇನೆ. ನಮಸ್ಕಾರ.